ಬೆಳ್ಚಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಎಂತದಕ್ಕೆ ನಮ್ಮೆಲ್ಲರೂ ನೀ ಪೆಟ್ಟಗಮ್ಮಿಯ ಮನೆಯಲ್ಲಿ ಸೇರಿಸಿದ್ದು? ಕುಡಿಲಿಕ್ಕೆ ಒಂದು ಲೋಟ ಕಾಫಿ ಕೊಡದವನು ಈಕೆ ಮಾಡ್ತಾನಂದಲೇ ನಾನ ಬೇಡನೆ. ಎಂತದಕ್ಕ? ಇಷ್ಟೊತ್ತಾದ್ರೂ ನಿಮ್ಮ ಮನ್ಯಾಗ ಒಂದ್ ಲೋಟ ಕಾಫಿನೂ ಕುಡಿದ್ರಲ್ಲನೆ. ಈ ಮಲ್ಲನ ಮನೆಗೆ ನಾವೆಲ್ಲ ಬರ್ಬೇಕಿತ್ತ? ಇನ್ನೇನಿರುತ್ತೋ, ಶಾಸ್ತ್ರಿಗಳು ಒಂದು ಹುಡುಗಿ ಕರ್ಕೊ ಬರ್ತೀನಿ ಅಂತ ಹೇಳಿದ್ರು. ಅವ್ರನ್ನ ಇಲ್ಲಿಗೆ ಬರೋಕ್ ಹೇಳಿದ್ದೆ. ಎಂತದಕ್ಕೆ ಮಾರ್ಯಾರೆ, ನಿಮ್ಮ ಮನೆಗೆ ಕರೆದಿದ್ರೆ ಎಂತ ಆಗ್ತಿತ್ತು? ಇಲ್ಲ ಕಣಮ್ಮ, ಯಾಕೆ ವಾಸ್ತು ಸರಿ ಇಲ್ಲ. ನಿಮ್ಮನೆ ಕರ್ಸೋಣ ಅಂದ್ರೆ ವಸ್ತುನೇ ಸರಿ ಇಲ್ಲ. ಅದಕ್ಕೆ ಈ ಸೂಪರ್ ಜೋಡಿ ಮನೆ ಕರ್ಸಿದ್ರೆ ನಮ್ ಜೋಡಿನೂ ಸೆಟ್ ಆಗ್ಬೋದು ಅನ್ನೋ ಆಸೆ. ಕಾಲೇ ಸರಿ ಇಲ್ಲ ಅಂದ್ಮೇಲೆ ಕಾಲುಂಗ್ರ ಹಾಕೋ ಯೋಚನೆ ಬೇಕಾ? MP ಅವರೇ, ಬನ್ನಿ ಬನ್ನಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಕಾಯೋದು ನಿಮ್ಗೇನು ಹೊಸದಲ್ಲ ಬಿಡಿ. ಅಷ್ಟೇನಲ್ಲ, ಪಾಪ ನೀವು ಕಾಯ್ಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ನಾನೇ ಕಾಯ್ತಾ ಕೂತಿದ್ದೆ. ನೋಡಿ, ಅವ್ರ ಹೆಸರು ಸದಾಶಿವಯ್ಯ, ಸ್ಕೂಲ್ ಮೇಸ್ಟ್ರು. ಮಗಳು ವಿಶಾಲಾಕ್ಷಿ, MA ಪಾಸ್. ನಮಸ್ಕಾರ. ನೋಡಿ, ಮರ್ಯಾದೆ ಪುರುಷೋತ್ತಮ ಅಂತ ಈ ವಟಾರದ ಅಧಿಪತಿ. ಅಧಿಪತಿ ಏನಲ್ಲ ಬಿಡಿ ಶಾಸ್ತ್ರಿಗಳೇ, ಬದುಕೋಕೆ ಅಂತ ಒಂದು ಸಣ್ಣ ಗೂಡು ಮಾಡ್ಕೊಂಡಿದ್ದೀನಿ. ಇದನ್ನೇ ಗೂಡ್ ಅಂದ್ರೆ ಇನ್ ಗುಡ್ಸ್ಲಿಗೆ ಏನಂತೀರೋ? ಏ ಇಂಜೆಕ್ಷನ್ ಅದೆಲ್ಲ ಯಾಕ? ಹುಡುಗಿ MP ಅವ್ರು ನೋಡಿ ಇಷ್ಟಪಟ್ರ ಸಾಕು. ಏನಮ್ಮ ವಿಶಾಲು, ಅಂಕಲ್ ಇಷ್ಟ ಆದ್ರೆ ಹುಡುಗ ಇಷ್ಟ ಆದ್ನೇನಮ್ಮ? ಅಣ್ಣ ನಾಚ್ಕೊಂಡಿದ್ ನೋಡಿದ್ರೆ ಅವ್ರಿಗೆ ಒಪ್ಪಿಗೆ ಬಂದಂಗ ಆತ. ಒಂದು ಸಂಗತಿ ಉಂಟು ಶಾಸ್ತ್ರಿಗಳೇ, ಇವರಿಗೂ ಮದುವೆ ವಯಸ್ಸು ಮೀರಿದೆ. ಇನ್ನೆಂತದಕ್ಕೆ ಇವರು ಮದುವೆ ಆಗಿಲ್ಲ? ಅದೇನು ಅಂತ ಹೇಳಪ್ಪ. ಇರುವುದನ್ನೇ ಹೇಳಿಯಪ್ಪ. ನಾನು ಬಡಮೇಷ್ಟು, ಬರೋ ಸಂಬಳ ಎಲ್ಲ ಹೆಂಡತಿ ಕಾಯಿಲೆಗೆ ಅಂತಾನೆ ಖರ್ಚಾಗ್ತಾ ಇತ್ತು. ಅವಳು ಹೋದ್ಮೇಲೆ ಉಳಿಸಿ ದುಡ್ಡಲ್ಲೇ ಮದುವೆ ಮಾಡೋಣ ಅಂದ್ರೆ ಇವು ವರದಕ್ಷಿಣೆ ಪೀಡೆ ನಮ್ಮ ತರನ ಕಿತ್ತು ತಿಂತಾ ಇದೆ. ಸೌಂದರ್ಯ ಕೊಟ್ರು ಒಳ್ಳೆ ಅಪ್ಪನ್ ಕೊಡ್ಲಿಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಿ ಬಿಡಿ ಮೇಷ್ಟ್ರೆ, ಮದ್ವೆ ಆಗದೆ ಇದ್ದದ್ದು ಒಳ್ಳೇದೇ ಆಯ್ತು. ಯಾಕ್ರಿ MP ಅವ್ರು ಹಿಂಗೆ ಹೇಳಿಗತ್ತೀರಿ? ಅಲ್ಲ ರೇಣುಕವ್ವ, ಅವ್ರಿಗೆ ಮದ್ವೆ ಆಗ್ಬಿಟ್ಟಿದ್ರೆ ನನಗ್ ಸಿಕ್ತಿದ್ರೆ ಋಣ ಅನ್ನೋದು ನನ್ನ ಹಣ್ಣಿನಲ್ಲಿ ಬರ್ದಿರುವಾಗ ಯಾರು ಏನು ಮಾಡಕ್ಕಾಗಲ್ಲ. ಇದಕ್ಕೆ ಅಲ್ವೇ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹೇಳೋದು. ನಾವು ಮುಂದಿನ ಏರ್ಪಾಡು ಮಾಡ್ಕೋಬಹುದಲ್ವೇ? ಮಾಡಬೇಕ್ರಿ. ನಮ್ಮ ಓನರ್ ಬಯಸೋ ಹುಡುಗಿ ಸಿಕ್ಕ ಮೇಲೆ ಮಾಡ್ಲಿಲ್ಲ ಅಂದ್ರೆ ಹೆಂಗ? ಆದಷ್ಟು ಲಗುನ ಅದನ್ನ ಮಾಡ್ಬಿಡುನು. ಏನ್ರಿ ಅದು? ಅದನ್ನ ಪ್ರಾಣಿ ಹುಡುಗ ಹುಡುಗಿ ಒಪ್ಕೊಂಡ ಮೇಲೆ ಮದುವೆಗಿಂತ ಮೊದ್ಲು ಅದನ್ನ ಮಾಡ್ತಾರ ಅವ್ರು. ನಿಶ್ಚಿತಾರ್ಥ? ಅದೇ. ಅದಕ್ಕೆ ಯಾಕೆ ಅವಸರ ಮಾಡ್ತೀರಿ? ಗಂಡು ಹೆಣ್ಣು ಪರ್ಸನಲ್ ಆಗಿ ಮಾತಾಡ್ಕೊಲ್ ಬಿಡ್ರಲ್ಲ. ಇದರಲ್ಲಿ ಪರ್ಸನಲ್ ಮಾತಾಡೋದೇನಿದೆ? ದೊಡ್ಡವ್ರು ಹೇಗೆ ನಿಶ್ಚಯ ಮಾಡ್ತಾರೋ ಹಾಗೆ. ಮದ್ವೆ ಯೋಗಾನೇ ಇಲ್ದಿರೋ ನನಗೆ ಇಂಥ ಒಳ್ಳೆ ಗಂಡು ಸಿಕ್ಕಿರುವಾಗ ಮಾತಾಡೋಕೆ ಏನಿರುತ್ತೆ? ಇದಕ್ಕೆ ಹೇಳುದು ಜಯಸೂರ್ಯ ತಾಳಿದವನು ಬಾಳ್ಯಾನಂತ. ಓಯ್ ಶಾಸ್ತ್ರಿಗಳೇ, ಇನ್ನೊಂದು ಒಳ್ಳೆ ಮುಹೂರ್ತ ನೋಡಿ ಗಟ್ಟಿ ಮೇಲೆ ಬೊಟ್ಟಿಸಿ ಬಿಡಿ. MP ಅವರೇ, ನೀವೇನ್ ಹೇಳ್ತೀರಾ? ನಾ ಹೇಳೋದೇನಿದೆ ಶಾಸ್ತ್ರಿಗಳೇ, ಭಾಗ್ಯದ ಲಕ್ಷ್ಮಿನೇ ಬಂದು ಬಾಗಿಲು ತಟ್ತಾ ಇರುವಾಗ ಮನೆ ಒಳಗಡೆ ಸೇರಿಸ್ಕೊಳ್ಳೋದಷ್ಟೇ ನನ್ನ ಜವಾಬ್ದಾರಿ. ನಾಳೆ ಸಂಜೆನೆ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡಿ. ನಾಳೆನಂದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನ್ ತೊಂದರೆ ತಗೋಬೇಡಿ, ಎಲ್ಲ ಏರ್ಪಾಡು ನಾನೇ ಮಾಡ್ತೀನಿ. ನೀವು ನಾಳೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ರೆ ಸಾಕು. ನೀವು ಹೆಸರಿಗೆ ಮಾತ್ರ ಮರ್ಯಾದೆ ವಂಶಸ್ಥರಲ್ಲ, ಗುಣದಲ್ಲೂ ನೀವು ಮರ್ಯಾದೆ ಪುರುಷೋತ್ತಮರು. ನೀವು ಹೇಳ್ದಾಗೆ ಆಗ್ಲಿ. MP ಅವರೇ, ನಾಳೆ ಸಂಜೆನೆ ನಿಶ್ಚಿತಾರ್ಥ. ನಾನು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ, ನಾವೇನು ಬರ್ತೀವಿ. ಸರಿ ಶಾಸ್ತ್ರಿಗಳೇ. ಅಂತೂ 450ಕ್ಕೆ ನಮ್ಮ MP ಅವ್ರ ಮದ್ವೆ ಯೋಗ ಕೂಡಿ ಬಂತ. ಮಲೆ ಮಾದೇಶ್ವರ, ಈ ಮದ್ವೆ ಏನಾದ್ರು ನಡೆದ್ಬಿಟ್ರೆ ನಿನ್ನ ಕ್ಷೇತ್ರಕ್ಕೆ ಬಂದು ರಥೋತ್ಸವ ಮಾಡಿಸ್ತೀನಿ ಕಣಪ್ಪ. ಆಗ್ತದೆ ಬಿಡಿ MP ಅವರೇ, ಆ ದೇವ್ರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಫಿಕ್ಸ್ ಮಾಡಿರ್ತಾನೆ. ನೋಡ್ರಪ್ಪ, ನಾಳೆ ಎಂಗೇಜ್ಮೆಂಟ್ಗೆ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಡಿ. ಗಂಡಸ್ರೆಲ್ಲ ನನ್ನ ಜೊತೆ ಬಂದ್ರು, ಬಟ್ಟೆ ಹೂ ಹಣ್ಣು ಎಲ್ಲ ತಗೊಂಡ್ಬರೋಣ. ನೋಡಿದ್ದೀರಲ್ಲ, ಗೂಡ್ಸ್ ರೈಲಾಗಿದ್ದ ಜಾಂಬವ್ವ ಹೆಣ್ಣಿನ ಕಣ್ಣಿನ ಸಿಗ್ನಲ್ ಬೀಳ್ತಿದ್ದಾಗೆ ಎಕ್ಸ್ಪ್ರೆಸ್ ರೈಲ್ನಾಗೆ ಫಾಸ್ಟ್ ಆಗಿ ಬಿಟ್ರು. ಬೆಲ್ಚಪ್ಪ, ಮದುವೆ ಆದ್ಮೇಲೆ ಹನಿಮೂನ್ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಅದನ್ನ ಮಾತ್ರ ನಿನ್ನ ಹತ್ರ ಹೇಳಲ್ಲ ಕಣೋ, ನೀನೇನಾದ್ರೂ ಕಿತಾಪತಿ ಮಾಡಿದ್ರೆ. ಓ ಪುನಃ ನಾವು ಒಟ್ಟಿಗಿರುವ ಸತಿಪತಿಗಳಿಗೆ ತೊಂದರೆ ಕೊಡುದಿಲ್ಲ, ಆಯ್ತಾ? ಮತ್ತೇನು ಬೇರೆ ಬೇರೆ ಸತಿಪತಿಗಳಿಗೆ ಕೊಡ್ತಿ? ಓ ಪಡಿತ ಗುಪ್ಪಿ, ನೀನು ಕೈಯಲ್ಲಿರುವ ಕಡ್ಡಿಯನ್ನು ಬಾಯಿಂದ ಆಡಿಸಿದರೆ ಅಲ್ಲಿಗೆ ಟೇಪ್ ಆಗಲಿಕ್ಕುಂಟು. ರೀ MP ಅವ್ರ, MP ಅಲ್ಲ ಕಣೋ, ಪಿಪಿ. ಎಂಪಿನ ಕಣೋ. ಲೇ, ನಿನ್ನ ಮರವಿನ ಕಾಯಿಲೆ ನನಗೂ ಬಂದ್ಬಿಡ್ತಲ್ಲೋ. ನಾ ಎಲ್ಲಿ ಬರ್ತೀನ್ರಿ? ಅಪರೂಪಕ್ಕೆ ಬರೋಬ್ಬರ ಹೆಸರು ಹೇಳಿದ್ರೆ ನೀವು ಉಲ್ಟಾ ಪಲ್ಟಾ ಮಾಡ್ಲಿಕ್ಕತ್ತೀರಿ. ಓ ಟ್ಯಾಬು, ಅದು ಹಾಗೇನ? ಅವರು ನಮ್ಮೊಟ್ಟಿಗಿದ್ರು ಅವರ ಮನಸ್ಸು ವಿಶಾಲಾಕ್ಷಿಯ ಸುತ್ತ ಸುತ್ತಾ ಉಂಟು. ಆತ ಸುಮ್ಮನಿರೋ, ಇಲ್ಲದೆಲ್ಲ ಹೇಳಿ ಆಸೆ ಹುಟ್ಟಿಸ್ಬೇಡ. ಅದು ಹುಟ್ಟುದಿಲ್ಲಿಗೆ, ಅದು ಹುಟ್ಟಿ ಬೆಳೆದು ಮರವಾಗಿ ನಿಂತಿದೆ. ಆ ವಿಷಯ ಬಿಟ್ಟಾಕ್ರಯ್ಯ, ನಾಳೆ ನಿಶ್ಚಿತಾರ್ಥಕ್ಕೆ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ರು. ಓ ಮುಗಿಯಂಬೋ, ಲೀಸ್ಟ್ ಮಾಡೋದು ಯಾಕೆ? ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವರೇ ತರ್ತಾರೆ. ನಿಮಗೂ
ಹುಡುಗಗೊಂದು ಹೊಸ ಡ್ರೆಸ್, ಹುಡುಗಿಗೊಂದು ಹೊಸ ಸೀರೆ. ಲೇ ಮರ್ಗುಳಿ, ಸೀರೆಗೇನೋ ರೇಣುಕವನ ಹತ್ರನೇ ಸಿಗುತ್ತೆ. ಯಾವ್ದಕ್ಕೂ ರೇಣುಕವ್ ಫೋನ್ ಮಾಡಿ ಒಂದ್ ಒಳ್ಳೆ ಸೀರೆ ಎತ್ತಿಡಕ್ ಕೇಳೋ. ಆಕಿ ಕಡೆ ಸಿಗೋ ಸೀರೆ ಎಲ್ಲ ಹೊಸವ ಇರ್ತಾವ್ರಿ. ಅಪ್ಪ ನನ್ ಪಾಳಿ ನಮಸಿ ಹೇಳೋ ಒಮ್ಮೆ. ನಮಗೆಲ್ಲ ನಿಶ್ಚಿತಾರ್ಥಕ್ಕೆ ಹೊಸ ಅರ್ಬಿ ಕೊಡ್ಸಂಗಿಲ್ಲ? ಕೊಡಿಸ್ತೇ ಇರಕ್ಕಾಗುತ್ತೇನೋ ನೋಡು. ನಿಶ್ಚಿತಾರ್ಥಕ್ಕೆ ನಿನಗ್ ಕೊಡಿಸ್ತೀನಿ, ಮದ್ವೆಗೆ ಇವ್ರಿಗೆಲ್ಲಾರ್ಗು ಕೊಡಿಸ್ತೀನಿ. ಓ ಜಾಂಬವ್ವ, ನಿಮ್ಮನ್ನು ನೋಡ್ತಾ ಇದ್ರೆ ಕಂಡಪಟ್ಟೆ ಖುಷಿ ಆಗ್ತಾ ಉಂಟು ಮಾರ್ರೆ. ಯಾಕೋ? ಪುಕ್ಕ ಇದ್ದರೂ ಮಳೆ ಬಾರದೆ ಕುಣಿಲಿಕ್ಕೆ ಆಗುದಿಲ್ಲ. ಅಂತದ್ರಲ್ಲಿ ಈಗ ಒಟ್ರಾಶಿ ಮುಂಗಾರು ಮಳೆ ಬಂದದ್ರಿಂದ ಕುಣಿವ ಹಾಗಾಯ್ತಲ್ಲ, ಅದಕ್ಕೆ. ಅಣ್ಣ ಕರೆಂಟ್ ನಿಂಗ ಹುಡುಗಿ ಇಷ್ಟ ಆದ್ಲ? ಲೇ ಮುಟ್ಟಾಳ, ನನ್ಗೆ ಇಷ್ಟ ಆಗದೆ ಇದ್ರೆ ನಾನು ಯಾಕೋ ನಿಶ್ಚಿತಾರ್ಥ ಮಾಡ್ಕೊತಿದ್ದೆ. ನಿನಗೆ ಹೆಂಗು ವಯಸ್ಸಾದೆ, ಇನ್ನ ಹುಡುಗಿನ ಬಿಟ್ರೆ 450 EPIS ಓಡಿ ES ಕಾಯ್ಬೇಕಾಗತ್ತಂತೆ. 450 ಎಪಿಸೋಡ್ ಕಾಯ್ಬೇಕಾಗುತ್ತೆ ಅಂತ ಹೂ ಅಂದ್ಬಿಟ್ಟೆ. ಹಂಗೇನ್ ಆಗುದಿಲ್ಲ ಬಿಡ್ಲೆ. ನಿಮ್ಮ ಅನ್ನ ಒದ್ದಾಡ್ಲಿಕ್ಕತ್ತಿದ್ ನೋಡಿದ್ರೆ ಗೊತ್ತಾಗುದಿಲ್ಲನ ಇವ್ರ ಆಕಿನ ಬಾಳ ಇಷ್ಟಪಟ್ಟಾರಂತ. ಹೌದು ಕಣೋ, ಬಡತನದಲ್ಲಿ ಬೆಳೆದಿರೋ ಹುಡುಗಿ, ಮೇಷ್ಟ್ರ ಮಗಳು ಬೇರೆ, ನೀತಿ ಪಾಠದ ಜೊತೆಗೆ ಪ್ರೀತಿ ಪಾಠನೂ ಹೇಳ್ಕೊಟ್ಟಿರ್ತಾರೆ. ಅದಕ್ಕೆ ಅವಳು ನೋಡಿದ ಕೂಡಲೇ ನಂಗೆ ತುಂಬಾ ಇಷ್ಟ ಆಗೋಯ್ತು ಕಣೋ. ಓ ಕರ್ಬಿಗಲ್ಲಿ, ಹೆಣ್ಣನ್ನು ನೋಡಿದ ಖುಷಿಯಲ್ಲಿ ಕವಿ ಆಗ್ತಿರುವ ಹಾಗೆ ಉಂಟು. ಆಗ್ಬೇಕಪ್ಪ, ಇಲ್ಲ ಅಂದ್ರೆ ಕಪ್ಪಿ ಅನ್ಕೊಂಡ್ಬಿಡ್ತಾರೆ. ನೀವು ಬಿಡಿ, ಕತ್ತಲ್ಲಿ ಖಾಲಿ ಪೆಂಡ್ರ ಇಟ್ಕೊಂಡು ಅಡ್ಡಾಡಿದ್ರು ಮನಸ್ಸಿನಲ್ಲಿ ಪ್ರೀತಿಯ ಲಾಲಿಪಾಪ್ ಇಟ್ಟುಕೊಂಡಿದ್ದೀರಾ. ಇನ್ನು ಮುಂದೆ ಅದ್ರ ಅವಶ್ಯಕತೆ ಬಿಡುದಿಲ್ಲ. ಇವ್ರು ಮದುವೆ ಆಗ್ತಿದ್ದಂಗನ ಆ ಪೆನ್ ಡ್ರೈವ್ ಅವ್ರ ಹೆಂಡತಿ ಕೊಳಗೆ ಹಾಕ್ಬಿಡ್ತಾರ. ಅದ್ ಮಾತ್ರ ಸಾಧ್ಯ ಇಲ್ಲ ಕಣಯ್ಯ. ಈ ಪೆನ್ ಡ್ರೈವ್ ಇಂದಾನೆ ನನ್ಗೆ ಐಡೆಂಟಿಟಿ ಸಿಕ್ಕಿರೋದು. ಯಾವುದೇ ಕಾರಣಕ್ಕೂ ಇದನ್ನು ತೆಗೆಯೋದು ಇಲ್ಲ, ಯಾರಿಗೂ ಕೊಡೋದು ಇಲ್ಲ. ಆಯ್ತು ಬಿಡಿ ಮಜಿತುಂಡು. ಇಷ್ಟು ದಿನ ಅದರಲ್ಲಿ ಹೆಣ್ಣಿನ ಫೋಟೋಗಳನ್ನು ಡೌನ್ಲೋಡ್ ಮಾಡ್ತಿದ್ರಿ. ಇನ್ನು ಮುಂದೆ ಹೆಂಡತಿ ಮಕ್ಕಳ ಫೋಟೋವನ್ನು ತುಂಬಿಸಿ ಓಡಾಡಿ. ಸುಮ್ಮಿರನಾಥ ಆ ತರ ಎಲ್ಲ ಮಾತಾಡ್ಬೇಡ, ನಂಗೊಂಥರ ಆಗುತ್ತೆ. ಚಿಕಿನಿ ಪಿಕಿನಿ ಉಡ್ಡೋರ್ಸ ಮಗು ನಾಚಿಕೆ ಮಾಡ್ತಾ ಉಂಟು. ಅಂತೂ ಬೆಳ್ಚಪ್ಪನ ಮುಖದಲ್ಲಿ ಮದುವೆ ಗಂಡಿನ ಕಳೆ ಕಾಣ್ತಾ ಉಂಟು. ಎಂತದಿದು ಬೆಳ್ಚಪ್ಪ, ಮದುವೆ ಆಗುವ ಖುಷಿಯಲ್ಲಿ ನಡು ರಸ್ತೆಯಲ್ಲಿ ಮಲಗಿ ಬಿಡುದ? ಎದ್ದೇಳಿ, ನೋಡಿದ ಜನರು ತಪ್ಪು ತಿಳ್ಕೊಳ್ತಾರೆ. ಏನ್ರಿ ಮದುವೆ ಆಗಿ 4 ಗಾಡಿ ನಡು ಬೀಳ್ಬೇಕಾದವ್ರು 4 ರಸ್ತಾ ನಡು ಬಂದ್ ಬೀಳಿಕೆತ್ತಿರಲ್ಲ. ಮುಖ ಯಾಕಂಗ್ ಮಾಡ್ಯಾಣ? ನೀನ್ ನಕ್ಕೊಂತಿರ್ಬೇಕೆ, ಮದ್ವಿ ಗಂಡಿನ ಕತ್ತು ತೋರ್ಸೆ. ಅಣ್ಣ ಇವ್ ಯಾಕ ಜಾಸ್ತಿ ಆಯ್ತು, ನೀನೋ ವಿಚಾರಿಸುವ. ಓ ಕೊಬ್ರ, ತಪ್ಪಾಯ್ತು, ಸಾರಿ ಅಂತ ಹೇಳಿದಲ್ಲ. ಮುಖ ಎಂತದಕ್ಕೆ ಬಾಪಿಸಿದ್ದು? ಎಂತಾಯ್ತು? ಏನಾಯ್ತು? ಒಟ್ಟಿಗೆ ಬರ್ತಾ ಇದ್ದು, ಮಾತ ಕಚ್ಕೊಳ್ಳಿ ಕೊಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟ ಜಾರ್ ಬಿದ್ದೆ, ತಲೆ ಪೆಟ್ಟಾಯ್ತು. ಆಮೇಲೆ ನೀವು ಮುಸುಂಟನ್ನು ಕುಂಬಳದಾಗೆ ಬಾಪಿಸಿ ಕೂತಿದ್ದೀರಾ? ಅದೇ ಒಟ್ಟಿಗೆ ಬರ್ತಾ ಇದ್ದು, ಮಾತ ಕಚ್ಕೊಳ್ಳಿ ಇಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆ ಪೆಟ್ಟಾಯ್ತು. ಆಮೇಲೆ ಏನಕತ್ರಿ? ನಡಿಲಿಕ್ಕತ್ತದ ಆಕತಿ. ಅದೇ ನಾ ಒಟ್ಟಿಗೆ ಬರ್ತಾ ಇದ್ದು, ಮಾತ ಕಚ್ಕೊಳ್ಳಿ ಕೊಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಗೊತ್ತಾಗ್ತಿರೋದು ಇವರು, ನಾನು ನಾತ. ಹೋಗೋಣ ಬಿಡ್ಲೆ. ಇವ್ರೇನ್ಲೇ ಹೇಳಿತ ಮತ್ ಹೇಳಿಕತ್ತಾರು? ಇಲ್ಲಮ್ಮ, ಅವ್ರ ಪಿಚ್ಚು ಕಮ್ಮಿ ನಮ್ಮನ್ನು ಮಂಗೆ ಮಾಡ್ತಾ ಇದ್ದಾರೆ. ಅಲ್ಲ ಬಿಡ. ಅದೇ ಒಟ್ಟಿಗೆ ಬರ್ತಾ ಇದ್ದು, ಮಾತ ಕಚ್ಕೊಳ್ಳಿ ಕೊಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರು ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ನಂಗೆ ಯಾಕೋ ಹೆದರಿಕೆ ಆಗ್ಲಿಕ್ಕತ್ತದೆ. ಹೆದರಿಕೆ ಎಂತೆಲ್ಲ ಧೂಪ ಸುಮ್ಮನೆ ನನ್ನನ್ನು ಕೂಡ ಹೆದರಿಸ್ತಾನೆ ಮರಲ್ಲ. ಹೋಯ್ತೇನಾರಿ ರಾಮ, ಅಂಗಡಿಗೆ ಹೋಗುವ, ನಿಮ್ಗೆ ಸೂಟು ತರ್ಲಿಕ್ಕುಂಟು. ಸೂಟ ಯಾಕೆ? ನಾಳೆ ನಿಮ್ಮ ಎಂಗೇಜ್ಮೆಂಟ್ ಅಲ್ಲ, ಅದಕ್ಕೆ. ಎಂಗೇಜ್ಮೆಂಟ್ ಯಾರಿಗೆ? ಏನ್ರಿ ಹಿಂಗ್ ಮಾತಾಡ್ಲಿಕ್ಕತ್ತೀರಿ? ಸ್ವಲ್ಪ ಹೊತ್ತಿನ ಮೊದ್ಲ ಯಾರ್ಲಿ ಅವ್ರು? ವಿಶಾಲಾಕ್ಷಿ ಅವರು. ಮದಾಕ್ಷಿ ಅವ್ರ ಜೊತೆ ಎಂಗೇಜ್ಮೆಂಟ್ ಅಂತೇಳಿ ಮಾತುಕತೆ ಆಗಿಲ್ಲ. ವಿಶಾಲಾಕ್ಷಿ ಅವ್ರು ಯಾರು? ಬರ್ರಿ 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 ಬರ್ರಿ, ಸ್ವಲ್ಪ ಆರಾಮ್ ಮಾಡ್ರಿ. ಮೈಲಾರಿ, ಇದ್ಯಾರ ಮನೆ? ನಿಮ್ ಮನೆಯ ರೀ, ಮರ್ಯಾದೆ ಮಾಲ. ಮನೆ ತುಂಬಾ ಚೆನ್ನಾಗಿದೆ, ನನ್ ಮನೆ ಅಲ್ಲ. ನಾನ್ ಮನೆನೇ ಕಟ್ಟಿಲ್ಲ. ಹಿಂದಿ ಒಟಾರ್ನಿಂದ ನಾನ್ ನಿನ್ ತಮ್ಮ ಮುಕುಂದ. ನೀನ್ ನನ್ ತಮ್ಮನ? ನನ್ಗೊಬ್ಬ ತಮ್ಮ ಇದ್ದಾನೆ ಅಂತ ನಮ್ಮಪ್ಪ ನನ್ಗೆ ಹೇಳಲೇ ಇಲ್ಲ. ಈಗಳ ಕುಳ್ಳ ಪುತ್ತಳ್ಳಿ, ನೀನು ಸ್ವಲ್ಪ ಸುಮ್ಮನೆ ಇರ್ತಾನ? ಮೊದಲೇ ನೀನು ಇವರಿಗೆ ಬೇಡವಾಗಿರುವ ತಮ್ಮ, ಈ ಪರಿಸ್ಥಿತಿಯಲ್ಲಿ ಅವರನ್ನು ಮಾತನಾಡಿಸಿ ಪರ್ಮನೆಂಟ್ ಬೇಡದವನಾಗ್ತೀಯನ? ಅದೇ ಅದೇ ಒಟ್ಟಿಗೆ ಬರ್ತಾ ಇದ್ದು, ನಾತ ಕಚಗುಳಿ ಇಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಓ ಶಿಲಕೇತ, ಇನ್ನೊಂದು ಸರ್ತಿ ಡೈಲಾಗ್ ಅನ್ನು ರಿಪೀಟ್ ಮಾಡಿದ್ರೆ ನನ್ನ ತಲೆಯನ್ನು ನಾನೇ ಚಚ್ಕೊಳ್ತೇನೆ. ಅದೇ ಒಟ್ಟಿಗೆ ಬರ್ತಾ ಇದ್ದು, ನಾತ ಕಚಗುಳಿ ಇಟ್ಟ, ನಾ ಓಡ್ ಬಂದೆ. ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಅಯ್ಯೋ ದೇಬೇರೆ, ಈಗಳ ಲಾಟಿನ್ ಈ ಮನುಷ್ಯನ ಹತ್ರ ಮಾತಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಇವರನ್ನು ನೀನೇ ಸಂಭಾಳಿಸ. ಇವನ ಹೆಸರು ಮೈಲಾರಿ, ನೀನ್ ಯಾಕೆ ಲಾಟಿನು ಅಂತೀಯ? ಅಷ್ಟ್ ಚೆನ್ನಾಗಿಲ್ಲ.
ಮೈಲಾರಿನೇ ಚೆನ್ನಾಗಿದೆ. ನೋಡ್ರಿ ಟಿಪಿ ಅವ್ರೆ, ಗೊತ್ತಾತ್ ಬಿಡ್ರಿ, ನೀವು ನಮ್ ಓನರ್ ಅಲ್ಲ, ನಿಮ್ಗೇನೋ ಆಗಿದೆ. ಅವ್ರಿಗೆ ಎಂತ ಆಗಿದೆ ಅಂತ ನಮ್ಗೆ ಗೊತ್ತುಂಟಾ, ಆದ್ರೆ ಅವ್ರಿಗೆ ಎಂತ ಆಗಿದೆ ಅಂತ ಹೇಳಿ ಗೊತ್ತಿಲ್ಲಲ್ಲ. ಅದೇ ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ನಿಮ್ಮ ದೂಪೆ. ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಅಯ್ಯ ಇಷ್ಟ್ ಲಘು ಬಂದ್ಬಿಟ್ರೆ ಇದೇನ್ರಿ ಎಂಪಿ ಅವರೇ, ಮದ್ವೆ ಆಗ್ತಿರೋ ಖುಷಿನಲ್ಲಿ ಗೆಸ್ಟ್ ಮಾಡ್ಬೇಕಾಗಿರೋ ನಮಸ್ಕಾರನ ನಮಗ್ ಮಾಡ್ತಿದ್ದೀರಲ್ಲ, ಏನು ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ಕೋತಿದ್ದೀರಾ? ರೀ ಹೋಗುವಾಗ ಚಲೋ ಇದ್ರು, ಬರುವಾಗ ಏನಾತ್ರಿ ಇವ್ರಿಗೆ? ಪ್ರಾಣಿ ಏನಾಗಿದೆ ಅಂತ ನಮಗೂ ಗೊತ್ತಾಗೋಲ್ತಾ? ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಓ ಎಂಪಿ ಅವರೇ, ಎಂತ ಹೇಳ್ತಿದ್ದೀರಾ ಮಾರೇ ನೀವು? ನಮಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಹೇಳ್ತಿದ್ದೀನಲ್ಲ, ನಾವು ಒಟ್ಟಿಗೆ ಬರ್ತಾ ಇತ್ತು, ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಓಯ್ ಮಾರಿ, ಎಂತ ಮಾಡಿದ್ರಿ ಮಾರೇ ಇವ್ರಿಗೆ? ನಾನೆಂತ ಮಾಡ್ಲಿಲ್ಲ ಮಾರೈತೆ, ಅದೇ ನಾವು ಒಟ್ಟಿಗೆ ಬರ್ತಾ ಇದ್ದೆವು, ನಾನು ಇವರಿಗೆ ಕಿಚಿಕಿಲಿ ಮಾಡಿದೆ. ನಾರಾಯಣ ಇವ್ರು ನಿಶ್ಚಿತಾರ್ಥ ಇಟ್ಕೊಂಡು ಇವ್ರಿಗೆ ಈ ಗತಿ ಮಾಡ್ಕೊಂಡ್ ಬಂದಿರಲ್ಲ, ನಿಮಗ್ ನಾಚಿಕೆ ಆಗೋದಿಲ್ಲ? ನನಗೆ ಎಂತ ಗೊತ್ತಿತ್ತಪ್ಪಕ್ಕ ಇವರಿಗೆ ಈ ನಮೂನೆ ಆಗ್ತದೆ ಅಂತ ಹೇಳಿ. ಮತ್ತೆ ನಾವು ಇವರನ್ನು ಕರೆದುಕೊಂಡು ಹೋದದಲ್ಲ, ಅವರೇ ನಮ್ಮನ್ನು ಕರೆದುಕೊಂಡು ಹೋದದ್ದು. ಯಾರು ಕರ್ಕೊಂಡು ಹೋದ್ರಿ ಏನಾತ? ಇವಂಗ ಹಿಂಗಾಗಿದ್ದೆ ನಂಗೆ ನೋಡಕ್ ಆಗಲ್ತ. ನೋಡ್ಬೇಡ, ಕಣ್ಣು ಮುಚ್ಚಿಕೊಂಡು ಕೂರು, ನನ್ನ ಕಣ್ಣನ್ನು ಕೆಂಪು ಮಾಡ್ಲಿಕ್ಕೆ ಬರ್ಬೇಡ. ಅದೇ ಅದೇ ಒಟ್ಟಿಗೆ ಬರ್ತಾ ಇತ್ತು. ಈ ಮೀನಾಥವ್ರ ಮಾಡುದೆಲ್ಲ ಮಾಡಿ ಮುಕುಂದಗೆ ಯಾಕೆ ಬೈತೀರಿ? ಎಂಪಿ ಅವ್ರ ನಾವರಿ ಯಾರಂತ ನಿಮಗ್ ಗೊತ್ತದಾರೆ? ಗೊತ್ತು. ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಇವ್ರಿಗೆ ಏನಾಗೇನೋ ಅಂತ ನೋಡ. ಎಂಪಿ ಅವರೇ, ಸ್ವಲ್ಪ ಆ ಕಡೆ ಬನ್ರಿ. ಯಾಕೆ, ಏನ್ ಮಾಡ್ತೀರಿ? ನಾನು ಏನು ಮಾಡೋದಿಲ್ಲ, ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ. ನೋಡಿ ಎಂಪಿ ಅವರೇ, ನೀವು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ. ಮೊದ್ಲು ಈ ರೀತಿ ಆಡೋದನ್ನ ಬಿಟ್ಬಿಡಿ, ಪಾಪ ಅವರೆಲ್ಲ ತುಂಬಾ ಹೆದರ್ಕೊಂಡಿದ್ದಾರೆ. ಅದೇ ನಾವು ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ನೀನು ಮಮ್ಮಿ ಆದ್ರೆ ನಾನೇ ಡ್ಯಾಡಿ. ಓಯ್ ಬುರ್ನಾಸ್, ಮರಿಪೆಂದ ಕುಲ್ಲಿ ಏನಾತಮ್ಮಂದ? ಯಾಕೆ ಹಿಂಗ್ ಪ್ರಳಯದಿಂದ ತಪ್ಪಿಸ್ಕೊಂಡ್ ಬಂದಾರ್ಗತೆ ಓಡ್ ಬಂದಿ? ನೋಡಕ್ಕ, ಮತ್ತೆ ಅವ್ರು ಅದನ್ನೇ ಹೇಳ್ತಿದ್ದಾರೆ. ನಾನು ಕೂಡ ಅದನ್ನೇ ಹೇಳಿದಲ್ಲ ನಕಿನ್ನಿ, ಬೆಳಿಗ್ಗೆಯಿಂದ ನಮ್ಗೆ ಆ ಡೈಲಾಗ್ ಅನ್ನು ರಿಪೀಟ್ ಕೇಳಿ ಕೇಳಿ ಕಿವಿಯ ಪೂ ಹರಿದು ರಕ್ತ ಬರ್ತಾ ಉಂಟು. ತಗೋಲೆ ಒರ್ಸ್ಕೊಂಡು ಆಮೇಲೆ ಕೊಡು. ಎಂತ ಕಿಂಡಲ್ಲ ಅಲ್ಲ ಬ್ಲಡ್ ಕಾಮಿಡಿ ಕೇಳೋದ್ ನೋಡು, ಮಾಡೋದೆಲ್ಲ ಮಾಡಿಬಿಟ್ಟು ಹಿಂಗೆಲ್ಲ ಮಾತಾಡ್ತ್ಯಾ? ನಿನಗ್ ಕಿವ್ಯಾಗ ರಕ್ತ ಬಂದ್ರೆ ನಮ್ಗೆ ಇನ್ನೇನ್ ಬರ್ಬೇಕ? ಅಲ್ಲಣ್ಣ, ನಾನು ಎಂತ ಮಾಡಿದೆ ಅಂತ ಹೇಳಿ ಎಲ್ಲರೂ ಸೇರಿ ನನ್ನ ಮೇಲೆ ಯುದ್ಧ ಸಾರ್ತೀರಾ? ನೀನು ಅಲ್ಲನಾತನ ಅವ್ನ್ ಕಜ್ಜೋಳಿ ಕೊಟ್ಟು ಓಡೋ ಜಾರ್ ಬೀಳೋಂಗ್ ಮಾಡಿದ್ದ. ಓ ಪಿಂಟಿ, ನನಗೆಂತ ಗೊತ್ತಿತ್ತ ನಾನು ಕಿಚ್ಚಿಕಿಲಿ ಮಾಡಿದ್ರೆ ಅವ್ರು ಆ ನಮ್ಮನೆ ಓಡ್ತಾರಂತೇಳಿ? ನಾನು ನನ್ನ ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದು ತಪ್ಪಲ್ಲ. ನೀವೇನೋ ಎಕ್ಸ್ಪ್ರೆಸ್ ಮಾಡಿದ್ರಿ, ಆದ್ರೆ ಅವರು ಡಿಪ್ರೆಸ್ಗೆ ಹೋದ್ರಲ್ಲ. ಈಗ ನೋಡಿ ಹೇಗೆ ಮಂಗನಾಗಿ ಆಡ್ತಿದ್ದಾರೆ ಅಂತ. ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡ್ ಬಂದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ ಬಂದ ಎಂಪಿ ಅವ್ರ ಹಿಂಗ ಆಡ್ಲಿಕ್ಕತ್ತದ ನೋಡಿದ್ರ ನಾಳೆ ಇವ್ರ ನಿಶ್ಚಿತಾರ್ಥಕ್ ಮಣ್ಣು ಬೀಳುವಂಗ ಕಾಣಿಸ್ಲಿಕ್ಕತ್ತದ. ಮೊದ್ಲು ಇವ್ರಿಗೆ ಏನಾಗಿದೆ ಅಂತ ನೋಡಿ ಹೇಳ. ಅಕ್ಕ, ಇವ್ರು ಆಡ್ತಿರೋದ್ ನೋಡಿದ್ರೇನೆ ಗೊತ್ತಾಗುತ್ತೆ, ಇವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿದೆ. ಅಂದ್ರ ಇಲ್ಲಿವರೆಗೂ ಏನೇನಾಗಿದ್ಯೋ ಎಲ್ಲ ಮರ್ತೋಗಿದ್ದಾರೆ. ಹುಡುಗಿ ನೋಡುವಾಗ ಎಷ್ಟು ಖುಷಿಯಿಂದ ಇದ್ರಲ್ಲ, ಈಗೆಲ್ಲ ಮರ್ತಾರಂದ್ರೆ ಮುಂದೆ ಏನ್ ಗತಿನ? ಏನು ಮಾಡಕ್ಕಾಗಲ್ಲ, ಅನ್ಭವಿಸ್ಲೇಬೇಕು. ಓಯ್ ಬಿರ್ಸದಿ, ಅನುಭವಿಸ್ತವೇ ಇದ್ದೇವೆ ಮಾರೈತಿ, ಆದ್ರೆ ಅವರಿಗೀಗ ನೆನಪಿನ ಶಕ್ತಿ ಬರುದು ಹೇಗ? ಸುಮ್ನೆ ಹೇಳಕ್ ಆಗೋದಿಲ್ಲ ಅಕ್ಕ, ತಲೆನ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ಬಂದ್ಮೇಲೆ ಏನಾಗಿದೆ ಅಂತ ಕರೆಕ್ಟ್ ಆಗಿ ಹೇಳ್ಬೋದು. ಹಾಗಾದ್ರೆ ಇಷ್ಟೊತ್ತು ಬಗಲಿದ್ದು ಸುಳ್ಳಣ? ಓಯ್ ಚಿಂಗಿಲಿ ಮುಂಗ್ಲಿ, ನನ್ ಬಗ್ಗೆನೇ ಈ ರೀತಿ ಮಾತಾಡ್ತೀರಾ? ಯು ನೋ ಹೂ ಆಮ್ ಐ? ಫೇಮಸ್ ಲೇಡಿ ಡಾಕ್ಟರ್. ನನ್ನ ನಕ್ರೆ ಏಂಜಲ್, ನಕ್ರ ಮಾಡೋರ್ಗೆ ಡೆವಿಲ್. ನೀವ್ ಇದೇ ರೀತಿ ಮಾತಾಡ್ತಿದ್ರೆ ನಾ ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಹಾಗಾದ್ರೆ ನಿನ್ನೊಟ್ಟಿಗೆ ನಾನು ಬರ್ತೀನಿ. ಸುಮ್ ಕೂಡ್ಲೇ ಜೋಕ್ ಮಾರ, ಮಾಡೋದೆಲ್ಲ ಮಾಡ್ಬಿಟ್ಟು ಏನಾರ ಮಾತಾಡ್ಬೇಡ. ಆಯ್ತು ಬಿಡ, ಆ ಸುತ್ತು ಕಮ್ಮಿ ಸರಿ ಆಗುವವರೆಗೂ ನಾನು ಅವರ ಸಹವಾಸಕ್ಕೆ ಹೋಗುದಿಲ್ಲ. ಆ ಮರವಿನ ಪ್ರಾಣಿಯನ್ನು ನೀನೇ ನೋಡಿಕೊ, ಯಾಕೆಂದ್ರೆ ಈಗ ನೀವಿಬ್ಬರು ಒಂದೇ ದೋಣಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು. ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಇಟ್ಟ, ನಾವು ಓಡೋದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆಗೆ ಪೆಟ್ಟಾಯ್ತು. ಆಮೇಲೆ
ಅದೇ ಒಟ್ಟಿಗೆ ಬರ್ತಿದ್ದು ನಾತ ಕಚ್ಗುಳಿ ಇಟ್ಟ ನಾವು ಓಡೋದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆಗೆ ಪೆಟ್ಟಾಯ್ತು ಆಮೇಲೆ ಓ ಟ್ಯಾಬು ಇನ್ನೊಂದು ಸರ್ತಿ ಆ ಮಾನವನ ಬಾಯಿಂದ ಆ ಡೈಲಾಗ್ ರಿಪೀಟ್ ಆದ್ರೆ ಒಟ್ಟಿಸಿಕೊಳ್ಳುವುದು ಅವರಲ್ಲ ನೀನು. ಓಯ್ ಬಿರ್ಸದಿ ರಿಪೋರ್ಟ್ ಕೈಯಲ್ಲಿ ಇಟ್ಕೊಂಡು ಇವರು ಮಾಡ್ತಿರೋ ಡೊಂಬರಾಟವನ್ನು ನೋಡ್ತಾ ಕೂತ್ಕೊಂಡಿದ್ಯಲ್ಲ ಎಂತಾಯ್ತಂತ ಬಗಲ ಹೇಳ್ತೀನಿ ರಕ್ಕ ಇಲ್ಲಿ ನೋಡಿ. ಕಿಣಿ ನಮ್ಮ ಮನೆಗಿರೋದು ಒಂದದಲ್ಲಿ ಅಲ್ಲಿ ನೋಡಿದ್ರೆ ಅಷ್ಟು ಬೆಲೆ ನೀನೀಗ ಸುಮ್ನೆ ಇದ್ರೆ ಸರಿ, ಇಲ್ಲಾಂದ್ರೆ ನಾನೇ ನಿನ್ ತಲೆ ಬುರುಡೆನ ಒಡ್ದಾಕಿ ಅದ್ರ ಫೋಟೋ ತೆಗ್ಸಿ ಒಟಾರದ ಮುಂದೆ ದೃಷ್ಟಿಗೊಂಬೆ ತರ ನೇತ್ ಹಾಕ್ಬಿಡ್ತೀನಿ. ನೋಡಿ ಇವ್ರ ತಲೆ ಹಿಂದಿನ ಭಾಗಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ನರಕ್ ಏಟಾಗಿದೆ, ಅದಕ್ಕೆ ಇವ್ರಿಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿದೆ. ಅದು ನಮಗೂ ಗೊತ್ತದ, ಅವ್ನು ನೆನಪಿನ ಶಕ್ತಿ ಬರೋದು ಯಾವಾಗ? ಕಡಿಮೆ ಪೆಟ್ಟು ಬಿದ್ದಿರೋದ್ರಿಂದ ಯಾವಾಗ ಬೇಕಾದ್ರೂ ನೆನಪಿನ ಶಕ್ತಿ ಬರ್ಬೋದು. ಈ ಇಂಜೆಕ್ಷನ್ ಯಾವಾಗ ಬೇಕಾದ್ರು ಅಂದ್ರೆ ಯಾವಾಗ ಬರ್ತದ? ನಾ ಸಂಜೆನಾಗ ಇವ್ರದ್ದು ಎಂಗೇಜ್ಮೆಂಟ್ ಅದ, ಆದ್ರೆ ನೀವು ಗೊತ್ತದಿಲ್ಲ. ಅದ್ ಗೊತ್ತಿರೋದಕ್ಕೆ ತಾನೇ ಇಷ್ಟೊಂದು ಪ್ರಯತ್ನ ಪಡ್ತಿರೋದು. ಪ್ರಾಣಿ ಆ ಹುಡುಗಿ ಫೋನ್ ಬಂತ ಏನ್ ಹೇಳುದು? ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಗುಳಿ ಇಟ್ಟ ನಾವು ಓಡೋದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆ ಪೆಟ್ಟಾಯ್ತು ಆಮೇಲೆ ಓ ಟ್ಯಾಬು ನಿನ್ನನ್ನು ಲಾಟಿನ್ ಅಂತೇಳಿ ಕರೆದ್ರೆ ಆ ಮನುಷ್ಯನಿಗೆ ಇಷ್ಟ ಆಗೋದಿಲ್ಲ, ಅಂದ್ರೆ ನಿನ್ನ ಮೇಲೆ ಅವ್ರಿಗೆ ಇಷ್ಟ ಉಂಟಂತಾಯ್ತು. ಈಗ ನೀನು ಹೋಗಿ ನಿಮ್ಮ ಹುಡುಗಿಯ ಫೋನ್ ಬಂದಿದ್ದೆ ಅಂತೇಳಿ ಹೇಳಿ ಕೊಟ್ಟು ಮಾತಾಡಿಸ. ಅವ್ರು ತಾವ್ಯಾರು ಅನ್ನೋದ ಬರ್ತಾರ, ಇನ್ನು ನಾ ಹೇಳಿದ್ರೆ ಕೇಳ್ತಾರ. ಒಂದ್ಸಲ ಹೋಗಿ ಟ್ರೈ ಮಾಡ್ಲಿಕ್ಕೆ ಅಂತ ನಿನ್ಗೆ ಸನ್ನಿಯ. ನೀವು ನಾ ಹೇಳಿದಂಗೆ ಕೇಳ್ತೀರ? ನೀ ಹೇಳಿದ್ರೆ ಕೇಳ್ತೀವಿ, ಆ ನಾತ ಹೇಳಿದ್ರೆ ಕೇಳಲ್ಲ. ಯಾಕ್ರಿ? ಅದೇ ಒಟ್ಟಿಗೆ ಬರ್ತಾ ಇದ್ದು ನಾತ ಕಚ್ಚಗುಳಿ ಕೊಟ್ಟ ನಾವು ಓಡೋದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆಗೆ ಪೆಟ್ಟಾಯ್ತು ಆಮೇಲೆ ಓ ಜಾಂಬರ್ ಕಿಚಿಕಿಲಿ ಮಾಡಿದ ನೆನಪುಂಟು, ಆದ್ರೆ ಎಂತದಕ್ಕೆ ಕಿಚಿಕಿಲಿ ಮಾಡಿದ ಅನ್ನೋದು ನೆನಪಿಲ್ವಾ? ಓಯ್ ಸುಮ್ಮನೆ ನಿಂತ್ಕೊಳ್ಳಿ ಮಾರ್ಯಾರೆ, ಅವ್ರಿಗೆ ಎಂತದಕ್ಕೆ ಬೈತೀರಾ? ಮೈಲಾರಣ್ಣ ನೀವು ಅವ್ರಿಗೆ ಹೇಳ್ಕೊಡಿ. ನೋಡ್ರಿ, ಇವತ್ ಮುಂಜಾನೆ ಶಾಸ್ತ್ರಿಗಳು ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ರು. ಆ ಹುಡುಗಿನ ನೀವು ನೋಡಿ ಒಪ್ಕೊಂಡಿದ್ರಿ. ನಾಳೆನ ನಿಶ್ಚಿತಾರ್ಥ ಮಾಡೋ ಅಂತ ನೀವೇ ಹೇಳಿದ್ರಿ. ನಾವು ನಿಮ್ಗೆ ಸೂಟ್ ತರ್ಬೇಕಂತೇಳಿ ನಿಮ್ಗೆ ಹೊರಗೆ ಕರ್ಕೊಂಡು ಹೋಗಿದ್ವಾ, ನೀವು ಅಲ್ಲಿ ಜಾರಿ ಬಿದ್ರಿ, ನಿಮ್ ತಲೆಗೆ ಪೆಟ್ಟಾತು. ಇದೆಲ್ಲ ನನ್ ನೆನಪದ, ನಿಮ್ಗೆ ನೆನಪದನ್ರಿ? ನೆನ್ಪಿದೆ. ಅದೇ ಒಟ್ಟಿಗೆ ಹೋಗ್ತಾ ಇದ್ವಾ ಮೀನಾತ ನನ್ ಕಚ್ಚಗುಳಿ ಕೊಟ್ಟ ನಾವು ಓಡೋದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆಗೆ ಪೆಟ್ಟಾಯ್ತು ಆಮೇಲೆ ರೀ ನೀವ್ ಹಿಂಗ್ ಹೇಳಿದ್ರೆ ಅರ್ಥ ಆಗುದಿಲ್ರಿ. ಹೆಂಗಾರೆ ಮಾಡ ಹುಡುಗಿ ಜೋಡಿ ಮಾತಾಡುವಂಗ್ ಮಾಡ್ರಿ, ಆ ಹುಡುಗಿಗಾರ ಸಮಾಧಾನ ಆಗ್ತದ. ನೋಡ್ರಿ, ನಾ ಈಗ ಒಬ್ರಿಗೆ ಫೋನ್ ಮಾಡಿ ಕೊಡ್ತೀನಿ, ನೀವು ನಾ ಬಿಜಿ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡಿ. ಅಲ್ಲ ನೀನ್ ಬಿಸಿ ಇದ್ರೆ ನೀನೇ ಹೇಳು, ನಾನೇ ಕೇಳಲಿ. ನಾನಲ್ರಿ, ನೀವು ಸುಮ್ಮನೆ ನಾ ಹೇಳ್ದಷ್ಟು ಹೇಳ್ರಿ. ಆಯ್ತು ಕೊಡಪ್ಪ, ನಿಮ್ಗೆಲ್ಲ ಏನೋ ಆಗಿದೆ, ಸುಮ್ಮನೆ ನಮ್ ತಲೆ ತಿಂತಿದ್ದೀರಾ. ಪುನಃ ತಲೆ ತಿನ್ನೋದು ನಾವಲ್ಲ ನೀವು. ನಾತನ ಅವ್ನ ಪರಿಸ್ಥಿತಿ ಗೊತ್ತಿದ್ರು ಅವ್ನಿಗೆಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತ್ಕೋ. ಈಗ ಗಂಪರ್ ಫೋನ್ ಮಾಡಿ ಅವರಿಗೆ ಕೂಡ ಮಾತಾಡ್ಲಿ. ಆಗ ಇವ ಕೂಡ ದೋಸೆ ಹೊಯ್ಲಿಕ್ಕೆ ಶುರು ಮಾಡಿದ್ದ. ಯಾರೋ ಹುಡುಗಿ ಮಾತಾಡ್ತಿದ್ದಾಳೆ, ವಿಶಾಲಾಕ್ಷಿ ಅಂತಿದ್ದಾಳೆ. ಓ ಈ ರೀತಿ ಮಾತಾಡಿದ್ರೆ ಅವ್ರಿಗೆ ಅನುಮಾನ ಬರುತ್ತೀರಿ. ರೇಣುಕಕ್ಕ ನೀನೇನಾದ್ರೂ ಮಾಡು. ಪ್ರಾಣಿ ಒಂದ್ ಕೆಲಸ ಮಾಡ, ನಾವೆಲ್ಲ ಸೀರೆ ಅಂಗಡಿ ಆಗದು ಅಂತೇಳಿ ಮಾತಾಡ್ತಾ ಇರೋ ಅಷ್ಟೊಳಗೆ ನಾ ಇವ್ರಿಗೆ ಹೇಳ್ಕೊಡ್ತೀನಿ. ಹಲೋ ವಿಶಾಲಾಕ್ಷಿ, ನಾವೆಲ್ಲರೂ ಸೀರೆ ಅಂಗಡಿಗೆ ಬಂದೀವಿ. ಅವ್ರು ಈಗ ಒಂದ್ ಸೀರೆ ಸೆಲೆಕ್ಟ್ ಮಾಡ್ಯಾರ, ತಡಿ ಅವ್ರ ಹತ್ರ ಕೊಡ್ಕೊಂಡು ಮಾತಾಡು. ವಿಶಾಲು ಚೆನ್ನಾಗಿದ್ದೀಯಾ? ನಾನು ಸೀರೆ ಅಂಗಡಿನಲ್ಲಿದ್ದೆ, ಅದಕ್ಕೆ ಫೋನ್ ಮಾಡಕ್ಕಾಗ್ಲಿಲ್ಲ. ಊಟ ಆಯ್ತಾ? ರೆಸ್ಟ್ ತಗೋ, ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ನೋಡಿ ಇದೇ ಲಾಸ್ಟು, ಪುನಃ ಹುಡುಗಿರ ಜೊತೆ ಮಾತಾಡಿ ಅಂದ್ರೆ ನಾ ಮಾತಾಡಲ್ಲ. ಓ ಸ್ವಾಮಿ, ಅದು ನೀವು ಮದುವೆ ಆಗೋ ಹುಡುಗಿ ಮಾರಾರೆ. ಬಾರಿಸ್ಬಿಡ್ತೀನಿ. ನಾನು ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಮಂದ ಇವ್ರು ಹಿಂಗ್ ಮಾತಾಡಿದ್ರೆ ಹೆಂಗ? ಅಕ್ಕ ಇವತ್ತೊಂದಿನ ರಾತ್ರಿ ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಬೆಳಗ್ಗೆ ಆಗಷ್ಟರಲ್ಲಿ ನೆನ್ಪು ಬಂದ್ರು ಬರ್ಬೋದು. ನೆನಪು ಬಂದ್ರೆ ಒಳ್ಳೇದು, ಬಾರದೆ ಹೋದ್ರೆ ಅವರನ್ನೇ ನಾವು ಮರಿಬೇಕಾಗ್ತದೆ. ಅದೇ ಒಟ್ಟಿಗೆ ಹೋಗ್ತಾ ಇದ್ದು ಆತ ಕಚ್ಚಗುಳಿ ಕೊಟ್ಟ ನಾವು ಓಡೋದೆ ಬಾಳೆಹಣ್ಣನ್ ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆಗೆ ಪೆಟ್ಟಾಯ್ತು ಆಮೇಲೆ ಇವರೆಂತಾದ್ರೂ ನಮ್ಮ ಬಾಸ್ ಆಗದೆ ಇರ್ತಿದ್ರೆ ಇವರ ಕಿಕ್ಕಿಲು ಪುಜಿಂಕಿ ಕಥೆ ಬೇರೆ ಮಾಡ್ತಾ ಇದ್ದೆ. ನಾತನ ಈಗ ಆಗಿರೋ ಕತ್ತಿನ ಸಾಕೆ, ಬೇರೆ ಕತ್ತಿ ಶುರು ಮಾಡ್ಬೇಡ. ಅದೇ ಒಟ್ಟಿಗೆ ಹೋಗ್ತಾ ಇದ್ದು ನಾತ ಕಚ್ಚಗುಳಿ ಕೊಟ್ಟ ನಾವು ಓಡೋದೆ ಬಾಳೆಹಣ್ಣನ್ ಸಿಪ್ಪೆ ಮೇಲೆ ಕಾಲಿಟ್ಟೆ ಜಾರ್ ಬಿದ್ದೆ ತಲೆಗೆ ಪೆಟ್ಟಾಯ್ತು ಆಮೇಲೆ ನೀವ್ ಯಾಕ್ರಿ ಇಲ್ಲಿ ಬಂದ್ರಿ? ನಾನೆಲ್ಲಿ ಬಂದೆ,
ನಾ ಆಗ್ಲಿಂದ ಇಲ್ಲೇ ಕೂತಿದ್ದೀನಿ. ಎಂತ ಅವಸ್ಥೆ ಇದು. ತಂಗಾಳಿಯಲ್ಲಿ ಕಣ್ಣು ಮುಚ್ಚಿಕೊಂಡು ದೇವ ಕಣ್ಣೀರೊಟ್ಟಿಗೆ ಕನಸು ಕಾಣುವ ಪೊರ್ತಿನಲ್ಲಿ ಈ ಮನುಷ್ಯನೊಟ್ಟಿಗೆ ಕುಟಿದೊಣ್ಣೆ ಆಡುವಂತ ಪರಿಸ್ಥಿತಿ ಬಂತಲ್ಲ. ನಾಥ ಎಂತ ಬೆಚ್ಚಪ್ಪ, ನಾನು ಯಾರಂತ ಹೇಳಿ ಗೊತ್ತಾಯ್ತಾ? ಗೊತ್ತಾಯ್ತು, ನೀನು ನಾಥ ಅಂತ ಇವರೇ ಮಾತಾಡ್ತಿದ್ರಲ್ಲ. ನೋಡಿದ್ದೇನ ಕುಳ್ಳ ಪುತ್ತಳ್ಳಿ, ನನ್ನ ನೆನಪು ಇವರಿಗೆ ಯಾವ ನಮೂನೆ ಬಂತಂತ. ಹಂಗಾರ ಒಂದ್ ಕೆಲಸ ಮಾಡ್ನು, ಇವ್ನ್ ರಾತ್ರಿ ಎಲ್ಲ ಮಾತಾಡ್ಸೋದ್ ಕೂರ್ನು ಎಲ್ಲ ನೆನಪಾಕತಿ. ಆಯ್ತಾ ಪಡಸಿ, ನೀನು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇವರನ್ನು ಕಾಯಿ, ನಾನು ಇಲ್ಲಿಯೇ ಮಾಡುತ್ತೇನೆ. ಏನ್ಲೇ ಪಳೆಂಕ, ಮಾಡೋದೆಲ್ಲ ಮಾಡಿ ಈಗ ಮಲ್ಕೋತನಂತೆ. ಇವತ್ ರಾತ್ರಿ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ. ನಾನೆಂತ ನೋಡ್ಕೊಳ್ಬೇಕು? ನಾನೆಂತ ಅವರ ವಾಚ್ಮೆನ್? ವಾಚ್ಮನ್ ಏನಕ್ಕೋ ಸೂಪರ್ ಮ್ಯಾನ್ ಏನಕ್ಕೋ ಅವ್ರು ನೀನ ನೋಡ್ಕೋಬೇಕು. ಆಗುದಿಲ್ವ ಮಗಳ? ನೋಡ್ಕೊಳ್ಳುದಿಲ್ಲ ಅಂತ ಹೇಳಿದಲ್ಲ, ನಾನು ನೋಡ್ಕೊಳ್ದಿಲ್ಲ, ಹೋಗ್ತೇನೆ. ನಾವು ಹೋಗ್ಬಿಡಂಗಿಲ್ಲ. ಅದೇ ನಾವು ಒಟ್ಟಿಗೆ ಹೋಗ್ತಾ ಇದ್ದು, ನಾಥ ಕಚಗುಳಿ ಕೊಟ್ಟ, ನಾನು ಓಡೋದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ, ತಲೆ ಕಟ್ಟಾಯ್ತು. ಆಮೇಲೆ ನಿಮ್ಮನ್ನು ಕರಡಿ ತುಂಬಲಿಕ್ಕೆ ನೋಡಿದಲ್ಲ, ನಾವೀ ನಮ್ಮನೆ ಪೆಟ್ಟು ಮಾಡಿಕೊಂಡ್ರು ಅವರದ್ದು ಒಂದೇ ಡೈಲಾಗು. ಇಂಥವ್ರೊಟ್ಟಿಗೆ ನಾನು ಹೇಗೆ ಇರ್ಬೇಕು? ಇಂತ ಪರಿಸ್ಥಿತಿ ಒಳಗ ಅವ್ರ ಒಬ್ರನ್ನ ಬಿಟ್ಟು ಹೋದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ್ ಗತಿಲಿ? ಆಯ್ತು ಬಿಡ, ನಾನು ಮಾಡಿದ ಕರ್ಮಕ್ಕೆ ನಾನು ಇವರೊಟ್ಟಿಗೆ ಇರ್ತೇನೆ. ಓ MP ಅವರೇ, ಬನ್ನಿ ಮಲಗುವ. ನಾನ್ ನಿನ್ ಜೊತೆ ಯಾಕೆ ಮಲಗ್ಬೇಕು? ಓ ಮಾರಿ, ನೀವು ಮೇಲೆ ಮಲಗಿ ನಾನು ಕೆಳಗೆ ಮಲಗ್ತೇನೆ. ಅದೇ ನಾನ್ ನಿನ್ ಮೇಲೆ ಯಾಕೆ ಮಲಗ್ಬೇಕು? ನೋಡಿದ್ಯಲ್ಲ, ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಾರಲ್ಲ, ಇವ್ರ ಹತ್ರ ಎಂತ ಸಾವನ್ನ ಮಾತಾಡೋದು? ಓ ಬೆಂಚಪ್ಪ, ನಾನ್ ಬೆಲ್ಚಪ್ಪ ಅಲ್ಲ, MP ಅಂತ ಹೇಳಿಲ್ವಾ? ಓ MP ಅವರೇ, ನೀವು ಮಂಚದ ಮೇಲೆ ಮಲಗಿ ನಾನು ಕೆಳಗೆ ಮಲಗ್ತೇನೆ, ಓಕೆಯಾ? ನಾವಿಬ್ರು ಓಕೆ, ಅವರಿಬ್ರು ಎಲ್ಲಿ ಮಲಗ್ತಾರೆ? ಅವರು ಮಲಗದಿದ್ರೆ ಮರ ಕಟ್ತಾರೆ, ನೀವು ಮಲಗಿ. ಇಲ್ಲ ಇಲ್ಲ, ನಂಗೆ ಮೈಲಾರಿ ಬೇಕು, ಇಲ್ಲ ಅಂದ್ರೆ ನಾನು ಮಲಗೋದೇ ಇಲ್ಲ, ಹಿಂಗೆ ನಿಂತಿರ್ತೀನಿ. ಕತ್ತ ನೋಡಿದ್ಯಲ್ಲ, ನನ್ನನ್ನು ಯಾವ ನಮ್ಮನ್ನು ಚೀಪ್ ಮಾಡ್ತಾರೆ. ಅಲ್ಲ, ಇವರೊಟ್ಟಿಗೆ ನಾನು ಹೇಗೆ ಇರ್ಬೇಕು? ನೋಡಪ್ಪ ದೋಸ್ತ, ಅವರು ಮೊದ್ಲಿನ MP ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಹಾಗಾದ್ರೆ ನೀವು ಕೂಡ ಬನ್ನಿ, ಒಟ್ಟಿಗೆ ಮಲಗುವ. ಅವರು ಮೇಲೆ ಮಲಗ್ತಾರೆ, ನಾವು ಕೆಳಗೆ ಮಲಗುವ ಅಂತ. ಬನ್ನಿ. ನೋಡ್ರಿ, ನೀವ್ ಅಲ್ಲಿ ಮ್ಯಾಲ ಮಲ್ಕೋರಿ, ನಾವ್ ಇಲ್ಲಿ ಕೆಳಗ್ ಮಲ್ಕೋತೀವಿ. ಆಯ್ತು. ಅದೇ ಒಟ್ಟಿಗೆ ಹೋಗ್ತಾ ಇದ್ದು, ನಾಥ ಕಚಗುಳಿ ಕೊಟ್ಟ, ನಾವು ಓಡೋದೆ, ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟೆ, ಜಾರ್ ಬಿದ್ದೆ. ಪಂಚ